ರೀ ನಮ್ಮ ಮನೆಗೆ ನಾವು ಹೋಗಕ್ಕೆ ನಾವ್ ಯಾಕ್ರಿ ಯೋಚನೆ ಮಾಡ್ಬೇಕು. ನಡೀರಿ ಹೋಗೋಣ. ಆ ಮನಿಯಾಳಿ ಬಂದು ಮನೆಗೆ ಸೇರ್ಕೊಂಡವಳೆ. ಇಷ್ಟೆಲ್ಲ ಮಾಡಿ ನಮ್ಮ ಮನೆಗಿರ ಒಡವೆ ದುಡ್ಡು ಎಲ್ಲ ಎತ್ಕೊಂಡೋಗಿ ಯಾರಿಗೋ ದಾನ ಮಾಡ್ತಾವಳೆ ಅಂದ್ರೆ ಕೂತ್ಕೊಂಡು ನಾವು ನೋಡ್ಕೊಂಡು ಕೂತ್ಕೋಬೇಕಾ? ರೀ ಅದೆಲ್ಲ ಸಾಧ್ಯನೇ ಇಲ್ಲ. ಹ್ಮ್. ಏನೋ ಬಂಗಾರಮ್ಮ ನಿಮ್ಮ ಅಮ್ಮ ಅದು ಇದೋ ಮಾಡಿದ್ದಕ್ಕೇನೋ ಬಿಡು, ಹೆಂಗೋ ಓದ್ಲು. ಹಾ, ಹೀಗೆ ಇವಳು ಮನೆಯಾಳಿ ಸೇರ್ಕೊಂಡೆಲ್ಲ ಮಾಡ್ತಾ ಇದ್ರೆ ರೀ ಹೆಂಗನ ಮಾಡಿ ಎಲ್ಲಾರನ್ನೂ ಒಂದು ಮಾಡಿ ಎಲ್ಲ ನಾವು ಚೆನ್ನಾಗಾಗ್ಬೇಕು ರೀ. ನಾನಂತೂ ಶಬ್ದ ಮಾಡಿಬಿಟ್ಟಿದ್ದೀನಿ ರೀ. ನಾನಂತೂ ಹೆಂಗಾದ್ರೂ ಮಾಡಿ ನಿಮ್ಮಮ್ಮಂಗೂ ಬುದ್ಧಿ ಕಲಿಸಿ ಹಂಗೇನೆಯ ಕಲ್ತ್ಕತ್ತದೆ ನಿಮ್ಮಮ್ಮ ಬುದ್ಧಿ. ಮನೆ ಕೆಲ್ಸಕ್ಕೆ ಇಕ್ಕೊಂಡಿರ್ತಾರಲ್ಲ ಇಷ್ಟೊತ್ತಿಗೆ ಕಲ್ತ್ಕೊಂಡಿರ್ತಾಳೆ. ಹಂಗೇನೆ ಮನೆಗೆ ಬಂದಿರೋ ಮನೆಯಳಿನ ಜಾಡ್ಸೋ ದೋಡಿಸಿ ನಮ್ಮದು ಒಂದು ತುಂಬು ಸಂಸಾರ ಮಾಡಬೇಕು ಅಂತಲೇ ನನ್ನ ಆಸೆ ರೀ, ಅಲ್ವೇ? ಹ್ಞೂ. ನಡೀರಿ, ಫಸ್ಟ್ ನಡೀರಿ ಹೋಗೋಣ ಮನೆಗೆ. ಅದು ಯಾರು ಬಂದು ಅದು ಏನು ಮಾತಾಡ್ತಾರೋ ನೋಡೋಣ. ಮಾವಂಗೆ ಅನ್ನಿಸ್ತದೆ ಇಷ್ಟು ದಿನ ಬರ್ದಿದ್ದವ್ರು ಇವಾಗ ಬಂದವ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ವಿಹಾನ ತಯಾರು ಮಾಡಿದ್ದೀನಿ. ನೀನ್ ಬಿಡು ಗೌರಿ, ಎಲ್ಲದ್ರಾಗೂ ಎತ್ತಿದ ಕೈ ನೀನು. ವಿಹಾನು ಇದ್ರಾಗ ಪಾರ್ಟ್ ಮಾಡ್ತಾವನಿ ಅನ್ನು. ಹಾ, ಮಾಡ್ಲೇಬೇಕಲ್ವೇನ್ರಿ? ನಮ್ಮ ಮನೆ ಸಂಸಾರ ನಮ್ಮ ಫ್ಯಾಮಿಲಿ ಎಲ್ಲ ಒಂದಾಗಬೇಕು ಚೆನ್ನಾಗಿರ್ಬೇಕು ಅಂದ್ರೆ ಏನೋ ಒಂದು ಮಾಡಲೇಬೇಕಲ್ವಾ? ನಾನು ಮಾಡ್ತೀನಿ ನೋಡಿ. ಯಾವುದೇ ಕಾರಣಕ್ಕೂ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ಅದ್ರಾಗೂ ಯಾವಳ 420 ಬಂದು ತಿಂತಾವಳೆ ಅಂತಂದ್ರೆ ಅದನ್ನ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಈ ಪುಟ್ಟಿ ಯಾವತ್ತೂ ಒಪ್ಪಕ್ಕಿಲ್ಲ ರೀ. ನಡೀರಿ ಹೋಗೋಣ. ವಿಹಾನ್, ನಾನು ಹೇಳಿದ್ದೆಲ್ಲ ನೆನಪೈತೆ ತಾನೇ ನಿಂಗೆ? ಹಾ ಮಮ್ಮಿ, ತಾತನ ಹತ್ರ ಏನ್ ಮಾತಾಡ್ಬೇಕು ಅಂತ ಎಲ್ಲ ಹೇಳಿದ್ಯಲ್ಲ, ಎಲ್ಲ ನೆನಪೈತೆ. ಅಲ್ಲಿ ನಾನು ಏನು ಹೇಳ್ಕೊಟ್ಟಿದ್ನೋ ಅದನ್ನ ಮಾತ್ರ ಹೇಳ್ಬೇಕು, ಜಾಸ್ತಿ ಏನು ಮಾತಾಡಕ್ ಹೋಗ್ಬೇಡ, ಸರಿನಾ? ಸರಿ ಮಮ್ಮಿ, ನೀನು ಹೆಂಗ್ ಹೇಳಿದ್ರೆ ಹಂಗೆ. ಗೌರಿ, ಮಗುನನ್ನು ಚೆನ್ನಾಗಿ ರೆಡಿ ಮಾಡ್ತೀಯ ನೀನಂತೂ. ನಿನ್ ಮಗುನ ಸರಿಯಾಗಿ ರೆಡಿ ಮಾಡಿದ್ಯಾ? ರೀ ಬರೀ ಹೊಗಳಿದ್ದೆ ಆಯ್ತು. ಈ ಮನೆ ಒಂದೆರಡು ದಿನ ಬಾಕ್ಲಾಗಿದ್ರು ಪರವಾಗಿಲ್ಲ, ಇಲ್ಲ ಈ ಮನೆ ಹೆಂಗಿದ್ರು ಪರವಾಗಿಲ್ಲ. ಆ ಮನೆ ಸೊಸೆ ರೀ, ನಾನು ಸೊಸೆ. ನಾನು ಯಾಕ್ರಿ ಮನೆ ಬಿಟ್ಟು ಈಚೆ ಕಡೆಗೆ ಬರಬೇಕು? ಇಷ್ಟು ದಿನ ನಿಮ್ಮಮ್ಮ ಇತ್ತು ಅದಿತ್ತು ಇದಿತ್ತು ಅಂತ ಈ ಮನೆಗಿದ್ದೆ. ಈಗ ಅಷ್ಟಾರ ಮನೆ ಅದೆಲ್ಲ ನಿಮ್ದು ರೀ. ನೀವು ರೀ ಮನೆ ಮಗ. ನೀವು ಯಾಕ್ರಿ ಈಚೆ ಕಡೆ ಇದ್ದು ಯಾವಳೋ ಮೂರನೇ ಬಂದ್ಬಿಟ್ಟು ಮನೆ ಒಳಗಡೆ ಸೇರ್ಕೋಬೇಕು? ನಾವೇ ಹೋಗ್ಬಿಟ್ಟು ಸೇರ್ಕೊಂಡು ಮನೆನ ನಂದ ಗೋಕುಲ ಮಾಡ್ಬೇಕು ನಾವೇನೇನೆ. ಅಲ್ಲ ರೀ, ಮಾವ ಒಂದೇ ಐತೆ. ನಾನು ಮಾವನ್ನ ಚೆನ್ನಾಗಿ ನೋಡ್ಕೊತೀನಿ. ಬನ್ನಿ ಹೋಗೋಣ ಮನೆಗೆ. ನನಗೂ ಆ ಮನೆಗಿರಕ್ಕೆ ಖುಷಿನೇ ನೀಯ ಗೌರಿ. ಸರಿ ಸರಿ, ಬಾ ಹೋಗೋಣ ಬಾ. ಅಪ್ಪ. ಮಾವಯ್ಯ. ಓ ಗೌರಿ, ಸೊಸೆ ಬಮ್ಮ, ಬರ್ರಿ ಬರ್ರಿ ಬರ್ರಿ. ಏನು ಇದ್ದಕ್ಕಿದ್ದಂಗೆ ಈ ಮನೆಗೆ ಬಂದ್ಬಿಟ್ಟಿದ್ದೀರಾ? ಬರ್ರಿ ಬರ್ರಿ. ಮನೆಗೆ ಬಂದಿರೋದಲ್ಲ, ಇದೇ ಮನೆಗೆ ಇರಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು ಬಂದಿದ್ದೀವಿ ಆಂಟಿ. ಆ, ಈ ಮನೆಗೆ ಇರಬೇಕು ಅಂತ ಬಂದಿದ್ರಾ? ಅಲ್ಲ, ಆ ಮನೆ ಏನಾಯ್ತು ನಿಮ್ದು? ಆ ಮನೆ ಚೆನ್ನಾಗೇ ಇತ್ತಲ್ವಾ? ಅಲ್ಲ ಈ ಮನೆ ಸುಮ್ಮನೆ ಅದು. ಅಯ್ಯೋ ಆಂಟಿ, ನೀವ್ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತೀರಾ? ಇದು ನಮ್ಮ ಮನೆ. ನಮ್ಮ ಮನೆಗೆ ನಾವು ಬರ್ದೇ ಬೇರೆ ಬರೋಕ್ಕಾಗುತ್ತೆ? ನಮ್ಮ ಮನೆಗೆ ನಾವೇ ಬರಬೇಕು ತಾನೆ, ಅದಕ್ಕೆ ಬಂದಿದ್ದೀವಿ. ಇವತ್ತೆಲ್ಲ ನಾಳೆ ಈ ಮನೆ ನಮ್ದೇನೆ. ಹಾ, ಇವತ್ತಿಂದನೇ ನಮ್ದೇನೆ ಮನೆ. ಅಂಥದ್ರಲ್ಲಿ ನಾವು ಬಂದರೆ ನಿಮ್ಗೇನಾದರೂ ಕಷ್ಟ ಆಗ್ತಾಯ್ತಾ? ಅಂದರೆ ನಮ್ಮನೆ ಅಲ್ವಾ? ಅಯ್ಯೋ, ಹಂಗೇನಿಲ್ಲ ಹಂಗೇನಿಲ್ಲ. ಇವ್ರು ಯಾಕೆ ಇದ್ದಕ್ಕಿದ್ದಂಗೆ ಏನೇ ಬಂದ್ಬಿಟ್ರಲ್ಲ. ಬಂಗಾರಮ್ಮನ ಓಡಿಸಿದಷ್ಟು ಸುಲಭ ಅಲ್ಲ ಅನ್ನಿಸ್ತದೆ ಇವ್ರು ಓಡಿಸೋದು. ಆದರೂ ಹೆಂಗಾರ ಮಾಡಿ ಇವಳನ್ನ ಮನೆಯಿಂದ ಕಳಿಸ್ಲೇಬೇಕು. ಹೆಂಗೆ ಕಳಿಸ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗೆ. ಹೆಂಗೆ ಕಳಿಸ್ಬೇಕು? ಏನು ಮಾಡಬೇಕು? ಓ ಸೊಸೆ, ಓ ಮಗ್ನೆ, ಅದ ಬರ್ರಿ ಬರ್ರಿ ಬರ್ರಿ. ಏನ್ರ ಕರೆದ್ರು ಬರೀತಿರ್ಲಿಲ್ಲ, ಇವಾಗ ಬಂದ್ಬಿಟ್ರಲ್ಲ. ಬರ್ರಿ ಬರ್ರಿ ಬರ್ರಿ. ಅದು ಇವರು ಇಲ್ಲೇ ಇರಬೇಕು ಅಂತ ಬಂದವರಂತೆ. ತಾತ, ಇನ್ನೆಲ್ಲ ನಿನ್ ಜೊತೆನೇ ಇರ್ತೀನಿ. ಅಯ್ಯೋ ಮುದ್ದು ಬಂಗಾರಿ, ನೀನ್ ನನ್ ಜೊತೆನೇ ಇರ್ಬೇಕು ಕಣೆ ಯಾವಾಗ. ನೀನು ಈ ವಂಶೋದ್ಧಾರ ಕಾಲವೆಲ್ಲ ನೀನ್ ಬೇರೆ ಹೋಗಕ್ಕೆ ನಾನು ಬಿಟ್ಬಿಡ್ತೀನಿಲ್ಲ. ಅಯ್ಯಯ್ಯ ಬಂಗಾರಿ. ಮಾವ ವಿಹಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಇಲ್ಲ, ನನ್ನ ತಾತನ ಜೊತೆನೇ ಇರಬೇಕು, ತಾತನ ಜೊತೆನೇ ಇರಬೇಕು. ತಾತನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ತಾತನ ಹತ್ರ ಕತೆ ಕೇಳಬೇಕು. ನನ್ನ ಫ್ರೆಂಡ್ಸ್ ಎಲ್ಲರೂ ತಾತನ ಹತ್ರ ಅಜ್ಜಿ ಹತ್ರ ಕತೆ ಕೇಳ್ತಾರೆ, ಅವ್ರ ಜೊತೆ ಎಲ್ಲ ಆಟ ಆಡ್ತಾರೆ, ಏನೋ ಮಾಡ್ತಾರೆ. ನನಗೆ ಮಾತ್ರ ತಾತನ ಮನೆಗಿರೋ ಅವಕಾಶ ಇಲ್ವಾ? ನಾನು ತಾತನ ಮನೆಗೆ ಹೋಗಲೇಬೇಕು ಅಂತ ತುಂಬ ಹಠ ಹಿಡಿದ್ಬಿಟ್ಟ ಮಾವ. ಇನ್ನೇನು ಮಾಡಲಿ, ಇನ್ನು ನೀವು ಒಂಟಿ ಇಲ್ಲಿ. ಎಷ್ಟು ದಿನ ಅಂತ ಪಾಪ ನೀವು ತಾನೇ ಹಿಂಗೆ ಒಂಟಿಯಾಗಿರ್ತೀರ? ಮೊಮ್ಮಗ ಸೊಸೆ ಮಗ ಎಲ್ಲ ಇದ್ರೂ ನೀವು ಯಾಕೆ ಸಪ್ರೇಟಾಗಿ ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಪಾಪ ಇವನು ಹೇಳಿದ್ದು ಸರಿಯಾಗಿ ಹೇಳ್ದೆ ಮಾವಯ್ಯ. ಅದಕ್ಕೆ ನಾನು ಲಗೇಜ್ ಸಮೇತ ಬಂದ್ಬಿಟ್ಟೆ. ಮಾವ ಇನ್ಮೇಲೆ ಇಲ್ಲೇ ಇರ್ತೀವಿ. ವಿಹಾನಿಂದನೇ ನಾವಂತೂ ಇಲ್ಲಿಗೆ ಬಂದಿದ್ದು. ವಿಹಾನ್ ಆಟ ಹಿಡಿಲಿಲ್ಲ ಅಂದರೆ ನಾವು ಬರೋಕ್ಕಾಗ್ತಾ ಇರಲಿಲ್ಲ. ಪಾಪ ವಿಹಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಬಿಡ್ತಾನೆ ಮಾವ. ಇಲ್ಲ ಬರಲೇಬೇಕು ಬರಲೇಬೇಕು ನನ್ನ ಜೊತೆ ಅಂತ ಕರ್ಕೊಂಡು ಬಂದವನೆ. ನಾವು ಅದಕ್ಕೆ ಫೈನಲ್ಲಾಗಿ ಡಿಸೈಡ್ ಮಾಡ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ ಮಾವ. ಏನು ಬಂಗಾರಿ, ವಿಹಾನು ನನ್ ಜೊತೆ ಇರ್ಬೇಕು ಅಂತ ಬಂದೇನೋ? ಓ ತಾತ, ನಿನ್ ಜೊತೆ ಇರ್ಬೇಕು ಅಂತಾನೆ ಬಂದಿದ್ ನಾನು. ತಾತ, ನಾನು ಇನ್ಮೇಲೆ ನಿನ್ ಜೊತೆನೇ ಮಲಿಕತ್ತೀನಿ. ದಿನಾ ನಿನ್ನನ್ನು ಕತೆನೇ ಹೇಳ್ಬೇಕು ತಾತ. ಸರಿನಾ? ನನ್ನ ಫ್ರೆಂಡ್ಸ್ ಎಲ್ರಿಗೂ ತಾತ ಅಜ್ಜಿಗಳೆಲ್ಲ ಕತೆ ಹೇಳ್ಬಿಟ್ಟು ಮಲಗಿಸ್ತಾರಂತೆ. ನೀವು ಅಷ್ಟೇ ತಾತ, ನಂಗೆ ಪ್ಲೀಸ್ ತಾತ, ನಂಗೆ ಕತೆ ಹೇಳಲೇಬೇಕು. ಇನ್ಮೇಲೆ ನಾನು ನಿಮ್ ಜೊತೆನೇ ಮಲಿಕೊಳ್ಳೋದು, ನಿಮ್ ಜೊತೆನೇ ಊಟ ಮಾಡೋದು, ನಿಮ್ ಜೊತೆನೇ ಇರೋದು. ನೀವು ಸ್ಕೂಲ್ಗೂ ಅಷ್ಟೇ ನೀವೇ ಬಿಟ್ಟು ಬರ್ಬೇಕು ತಾತ. ನನ್ನ ನೀವೊಂದು ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ತಾತ. ಐ ಲವ್ ಯು ತಾತ, ಐ ಲವ್ ಯು ತಾತ. ಅಯ್ಯೋ 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 ಮೊಮ್ಮಗನೇ, ನಿನ್ ಜೊತೆ ಇಲ್ದಂಗೆ ನೀ ಯಾರ ಜೊತೆ ಇರಕಾಯ್ತದೆ? ಈ ವಯಸ್ಸಾಗಿ ನಮ್ಮ ಮೊಮ್ಮಕ್ಕಳು ನೋಡ್ಕೊಂಡ್ಕೊಂಡು ಮುಂದೆ ಖುಷಿಯಾಗಿರ ಅಂತ ಕಾಲದಾಗೆ ಇನ್ನು ಏನಾದ್ರೂ ಬ್ಯಾಡ ಅಂತ ಹೇಳ್ಬಿಟ್ಟು ಇದು ಮಾಡಕಾಯ್ತದ? ನನ್ನ ಮುದ್ದಿನ ಮೊಮ್ಮಗನೇ, ನನ್ನ ರೂಮಾಗೆ ಏನೇ ಪಿಕ್ಸ್ ಹಾಕ್ಬಿಡಿನ, ಆರಾಮಾಗಿ ಸಂದಾಗಿ ನೋಡ್ಕೊತೀನಿ ನಿನ್ನ.
ಅಯ್ಯೋ ಬಿಡಿ ಏನಂತೆ ಆ ವಿಹಾನು ಅಪ್ಪ ಅಮ್ಮ ಜೊತೆ ಚೆನ್ನಾಗೇನೇ ಇದ್ದಾನೆ. ಹಂಗೇನೆ ನಾನು ಚೆನ್ನಾಗೇ ನೋಡ್ಕೊತೀನಿ. ಬಂದವನಲ್ಲ ಅಲ್ಲಿದ್ದಾಗ ಚೆನ್ನಾಗೇ ಇದ್ದ ಅನ್ನಿಸ್ತದೆ. ನೋಡಿ, ನೀವು ಇನ್ಮೇಲೆ ಮಾವ ನಮ್ಮ ಮಗುನ ಸ್ಕೂಲ್ ಬಿಟ್ಟು ಬರೋದು ಕರ್ಕೊಂಡು ಬರೋದು ಪ್ರೀತಿಯಿಂದ ನೀವೇ ನೋಡ್ಕೊಬಿಡಿ. ನಾನಂತೂ ಗೊತ್ತಲ್ಲ, ಈಗ ಊರಾಗ ಅಧ್ಯಕ್ಷೆ ಬೇರೆ, ನಾನು ಸ್ವಲ್ಪ ಕೆಲಸ ಮಾಡ್ತಿರ್ತೀನಿ. ಇವರು ಉಳಿದಿರೋದೆಲ್ಲ ಹೊರಗಡೆ ಜಮೀನ್ದು ಅದು ಇದು ಕೆಲಸ ಎಲ್ಲ ನೋಡ್ಕೊತಾ ಇರ್ತಾರೆ ಮಾವ. ಇನ್ಮೇಲೆ ನೀವು ಏನು ತಲೆ ಕೆಡಿಸ್ಕೊಬೇಡಿ. ಆರಾಮಾಗೆ 3 ಹೊತ್ತು ಅಡುಗೆ ಮಾಡ್ಕೊಡ್ತೀನಿ. ಆರಾಮಾಗಿ ತಿಂದು ಉಂಡು ಆರಾಮಾಗಿ ಓಡಾಡ್ಕೊಂಡಿರಿ ಮಾವ. ಇದಕ್ಕಿನ್ನೂ ಪಾಪ ನಿಮ್ಗೆ ಇನ್ನೇನು ಬೇಕು? ಯಾವತ್ತೋ ಬರ್ಬೇಕಿತ್ತು ಈ ಮನೆಗೆ, ನಾನೇನೇ ಬರಲಿಲ್ಲ, ಇವಾಗ ಗೊತ್ತಾ ಇವ್ನಿ ಮಾವ. ಸೊಸೆ ಯುಗಾದಿ ಹಬ್ದವು ಖುಷಿ ಆಗಕ್ಕಿಲ್ಲ, ಅಷ್ಟು ಖುಷಿ ಆಗ್ತೈತೆ ನನಗಂತೂ ದೇವರಣೆಗೂ. ಯಪ್ಪ, ಆ ದೇವರೇ ಕಣ್ಬಿಟ್ಬಿಟ್ಟ ಅಂತ ಅನ್ನಿಸ್ತೈತೆ. ಆಯ್ತು ಕಣವ, ಇದು ನಿಮ್ಮನೆ ಕಣವ, ನೀನು ಯಾವಾಗನ ಬರ್ಬೋದು, ಯಾವಾಗನ ಹೋಗ್ಬೋದು. ಇದಕ್ಕೆ ಬ್ಯಾರೆ ಯಾರನ್ನ ಕೇಳಂಗವ್ರ? ಬರ್ರಿ ಬರ್ರಿ ಬರ್ರಿ. ನನ್ ವಿಹಾರ ಬಂದ್ಬಿಟ್ನಲ್ಲ, ನಾನು ನೆನೆಸ್ಕೊಬಿಟ್ಟು ಭಾಳ ಖುಷಿ ಆಗ್ತೈತೆ. ನನ್ನ ಮೊಮ್ಮಗನನ್ನ ಮರ್ತೇ ಹೋಗ್ಬಿಟ್ಟವ್ ನೀನು ಅಂತ ಅನ್ಕೊಂಡಿದ್ದೆ. ದಾರಿಗೆ ಹೋಗ್ಬೇಕಾರಲ್ಲ ತಾತ ತಾತ ಅಂತ ಮಾತಾಡ್ಸೋಣ ಅಷ್ಟೇನ್ಯ. ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ ನೋಡಿ ನಾನೇ ಕಳೆದೋಗ್ಬಿಟ್ಟೆ. ಯಪ್ಪ, ಎಷ್ಟು ಸಂದಕ್ಕೆ ಮಾತಾಡಿಸ್ತಾವನೆ. ಏನವ ಸೊಸೆ, ಭಾಳ ಸಂತೋಷ ಆಯ್ತು. ಬರ್ರಿ ಬರ್ರಿ ಬರ್ರಿ, ಒಳಗಡೆಗೆ ಬರ್ರಿ. ಲಗೇಜ್ ಎಲ್ಲನ್ವೇ ಅಯ್ಯೋ ಎತ್ಕೊಂಡ್ಬಿಟ್ಟು ಒಳಗಡೆಗೆ ಬಾ. ನೀನೇನು ಮಕ್ಕ ನೋಡ್ತಾ ಇದೀಯಾ? ಎತ್ಕೊಂಡೋಗೋ ಲಗೇಜ್ ಎಲ್ಲ ಒಳಗಡೆ ಕಿಕ್ಕು. ಸರಿ ಸರಿ, ಪರವಾಗಿಲ್ಲ ಮಾವ, ನಾವೇ ಎತ್ಕೊಂಡು ಹೋಗ್ತೀವಿ ಒಳಗಡೆ. ರೀ, ನಡೀರಿ ಹೋಗೋಣ. ಇನ್ಮೇಲೆ ಇಲ್ಲೇ ಇರ್ಬೇಕಲ್ಲ, ಇನ್ನ ನಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಜೋಡಿಸ್ಕೊಳ್ಳೋಣ ಬನ್ನಿ. ಹಬ್ಬ, ಇವತ್ತು ನಮ್ಮನೆ ತುಂಬಿದ ಮನೆ ಅಂತ ಅನ್ನಿಸ್ತು. ನನಗಂತೂ ಬಹಳ ಖುಷಿ ಆಗ್ತೈತೆ. ನನ್ನ ಮಗ ಸೊಸೆ ಎಲ್ಲ ಮನೆಗೆ ಬಂದಿದ್ದು. ನಿಮ್ಮ ಮಗ ಸೊಸೆ ಮನೆಗೆ ಬಂದ್ರು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ನ ಮರ್ತೋಗ್ಬಿಡ್ತೀರಾ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೋಸ್ಕರ ಇಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿವ್ನಿ, ಈಗ ನನ್ನೇ ಮರ್ತುಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ. ಅಯ್ಯೋ, ನಾನೇನಾದ್ರೂ ಹೇಳೋದನ್ನ ಮರ್ತ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೇನಿಲ್ವಲ್ಲ. ನನಗೆ ನನ್ನ ಮಗ ಸೊಸೆ ನನ್ನ ಮೊಮ್ಮಗ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತದೆ ಅಂತ ಹೇಳಿದ್ ನನಗೆ. ಬಿಡು, ಇನ್ಮೇಲೆ ನಿನಗೆ ಯಾವ ತಾಪತ್ರ ಏನೂ ಇರೋದಿಲ್ಲ. ಎಲ್ಲ ನನ್ನ ಸೊಸೆ ಪಿನ್ ಟು ಪಿನ್ ನೋಡ್ಕೊತಾಳೆ. ಮನೆ ವ್ಯವಹಾರ ಇರ್ಬೋದು, ಮನೆ ಜವಾಬ್ದಾರಿ ಇರ್ಬೋದು, ಪ್ರತಿಯೊಂದು ತಗೋತಾಳೆ. ನೀನು ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ಬೋದು, ಏನೂ ತೊಂದರೆ ಇಲ್ಲ. ಇಷ್ಟು ದಿನ ಪಾಪ ನೀನೇ ಜವಾಬ್ದಾರಿ ತಗೊಂಡು ಅದು ಇದು ಅಂತ ಒದ್ದಾಡ್ತಾ ಇದ್ದೆ. ನಾನು ಅಷ್ಟೇ ಹೊರಗಡೆ ಕೆಲಸ ಅದು ಇದು ಅಂತ ಒದ್ದಾಡ್ತಾ ಇದ್ದೆ. ಆದರೆ ಇವಾಗ ನನ್ನ ಸೊಸೆ ಬಂದಿರೋದಕ್ಕೆ ಎಲ್ಲ ಜವಾಬ್ದಾರಿನ ಸೊಸೆ ಮೇಲೆ ಹಾಕ್ಬಿಟ್ಟು ಹಬ್ಬ ನೆಮ್ಮದಿಯಾಗಿರ್ಬೋದು. ಇದೇನೇ ನಾನು ಬಯಸಿದ್ದು. ಆದರೆ ನನ್ನ ಸೊಸೆನ ಸುಮಾರು ಕಿತ್ತ ಕರೆದೆ, ಬಾ 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 ಅಂತ ಹೇಳ್ಬಿಟ್ಟು. ಇಲ್ಲಮ್ಮವ್ವ ಬರಕ್ಕಿಲ್ಲ, ಇಲ್ಲಮ್ಮವ್ವ ಬರಕ್ಕಿಲ್ಲ ಅನ್ನೋಳು. ಕೊನೆಗೂ ಇವಾಗ ಹೆಂಗೋ ನನ್ನ ಮೊಮ್ಮಗುನಿಂದ ಇಲ್ಲಿಗೆ ಬರಂಗಾಯ್ತು. ಸದ್ಯ ಸರಿ ಸರಿ. ಇನ್ನೇನು ಬಿಡು, ಎಲ್ಲಾನು ಸಂದಕ್ಕೇನೇ ಇರ್ತದೆ. ಯಾವುದಕ್ಕೂ ಯೋಚನೆ ಮಾಡ್ಬೇಡ ನೀನು. ಅಯ್ಯೋ, ನಿನ್ನೇನು ಕೈ ಬಿಡಕ್ಕಿಲ್ಲ. ನನ್ನ ಮನೆಗೆ ಎಲ್ಲರೂ ಬಂದರು ಅಂತ ಹೇಳ್ಬಿಟ್ಟು ನೀನು ಆರಾಮಾಗೇನೇ ಇರ್ಬೋದು ಮನೆಯಾಗೆ. ನೀನು ಯಾವತ್ತನ ಮನೆಯಿಂದ ಈಚೆ ಕಡೆಗೆ ಹೋಗು ಅಂತ ಹೇಳ್ತೀನ ಹೇಳು. ಏನಿಲ್ಲ, ಆರಾಮಾಗಿರ್ಬೋದು. ಬಾ ಅಂತದ, ನಿನ್ ರೂಮ್ ತೋರ್ಸು. ನಾನು ನಿನ್ ಜೊತೆನೇ ಇರ್ಬೇಕು. ನನ್ನ ಬಟ್ಟೆ ಎಲ್ಲ ನಿನ್ ರೂಮಾಗೆ ಇಟ್ಕೋಬೇಕು. ಬಾ ಅಂತದ ಪ್ಲೀಸ್. ಅಯ್ಯೋ ನನ್ನ ಬಂಗಾರಿ, ನಾನು ನನ್ನ ರೂಮಾಗೆ ಮನಿಕತ್ತೀಗ ನೀನು? ಬಾರ್ಲ ಬಾರ್ಲ, ನಿನ್ ಪುಟ್ ಬಟ್ಟೆಗಳನ್ನೆಲ್ಲ ನಾನೇ ಜೋಡಿಸ್ಕೊಳ್ತೀನಿ. ನನ್ನ ಮೊಮ್ಮಗ ನನ್ನ ಜೊತೆ ಮನಿಕತ್ತೀನಿ ಅಂತಂದ್ರೆ ಅದಕ್ಕಿನ್ನೂ ಖುಷಿ ಬಿಸಿ ಬೇರೆ ಏನಾರ ಬೇಕಾ? ಬಾರ್ಲ ಮೊಮ್ಮಗನೇ ಬಾರ್ಲ, ನಿನಗೆ ಹೊಸ 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 ಕತೆಗಳೆಲ್ಲ ಹೇಳ್ತೀನಿ. ದಿನಾ ರಾತ್ರಿ ನಿಂಗೆ ಕತೆಗಳೆಲ್ಲ ನೀವು ಮಲಗಿಸೋದು ಭಾಳ ಖುಷಿ ಪಡ್ತೀನಿ ನೀನುವೆ. ನಡಿ ನಡಿ ನಡಿ, ಹೋಗ ನಡಿ. ಹೈ, ಸರಿ ತಾತ. ಅಮ್ಮ ಏನಾದ್ರೂ ಹೊಡೆದ್ರೆ ನೀವೇ ಸಪೋರ್ಟ್ ಮಾಡ್ಬೇಕು ತಾತ ಇನ್ಮೇಲೆ ನನಗೆ, ಸರಿನಾ? ಯಾಕ್ಲ ಹೊಡಿತದೆ ನಿಮ್ಮಮ್ಮ? ಯಾಕ್ಲ ಹೊಡಿತದೆ? ನಡಿ, ನಾನು ನೋಡ್ಕತೀನಿ. ಯಾಕೆ ಬಂದ್ರಿ ಮನೆಯಾಳಿ? ಹೆಂಗೋ ಆರಾಮಾಗಿದ್ದೆ, ಎಲ್ಲ ನೆಮ್ಮದಿಯಾಗಿತ್ತು. ಇಂಥ ಟೈಮಗೆ ಯಾಕನ ಬಂದ್ಲ ಇವಳು? ಇಷ್ಟು ದಿನ ಈ ಮನೆಯಾಗ ಎಲ್ಲ ನಂದೇ ಅಧಿಕಾರ, ನಂದೇ ಜವಾಬ್ದಾರಿ, ಎಲ್ಲ ನಂದೇನೆಯ ಸಂದಕ್ಕಿರೋದು. ಆದರೆ ಇವಾಗ ಥು, ಯಾಕನ ಬಂದ್ಲ ಇವಳು? ಹೀಗೇನಪ್ಪ ಮಾಡಲಿ ನಾನು? ಹೆಂಗೋ ಇಷ್ಟು ದಿನ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಈ ಮನೆಗಿರೋದೆಲ್ಲ ಸಾಗಿಸ್ಕೊಂಡು ಜೀವನ ಮಾಡ್ತಿದ್ದೆ. ಈಗ ಇವಳು ಬಂದವಳು, ಈ ಮುಂದೆ ಸೊಸೆ ಬಂದವಳೆ ಅಂದರೆ ಇನ್ನೆಲ್ಲ ಕತ್ತು ಮುಚ್ಚಿ ಹೆಂಗೆ ಇದು ಮಾಡಬೇಕು? ಇವಳನ್ನ ಏನು ಮಾಡೋಕ್ಕಾಗಕ್ಕಿಲ್ಲ ಅನ್ನಿಸ್ತದೆ. ಬಂಗಾರಮ್ಮನಷ್ಟು ದಡ್ಡಿ ಏನಲ್ಲ ಇವಳು. ಏನು ಮಾಡೋದು? ಬಂಗಾರಮ್ಮನ ಬಗ್ಗೆ ಅದು ಇದು ಹೇಳ್ಕೊಟ್ಟು ಹೆಂಗೋ ಇವು ಅಪ್ಪನ ತಲೆ ಕೆಡಿಸಿದ್ದೆ. ಇನ್ನು ಸೊಸೆ ಬಗ್ಗೆ ಹೇಳ್ಕೊಟ್ಟು ತಲೆ ಕೆಡಿಸ್ಬೇಕಾ? ನೋಡೋಣ, ಅದನ್ನು ಪ್ರಯತ್ನ ಪಟ್ಟು ಏನಾದರೂ ಒಂದು ಗತಿ ಮಾಡ್ತೀನಿ. ಸುಮ್ಮನೆ ಮಾತ್ರ ಬಿಡಲ್ಲ. ಯಾಕನ ಬಂದು ಒಕ್ಕರಿಸ್ಕೊಂಡ್ರು ಅಂತ ಅನ್ನಿಸ್ತೈತೆ. ನನ್ನ ಪಿಲಾನೆಲ್ಲ ಉಲ್ಟಾಗೋಗ್ಬಿಡ್ತು ಇದ್ದರಿದ್ರದವರಿಂದ. ಥೂ, ಏನೇನೋ ಅಂದ್ಕೊಂಡಿದ್ದೆ ನಾನಂತೂ. ಆದರೂ ಬೇಜಾರಾಯ್ತೈತೆ. ಇಷ್ಟು ದಿನ ಹೆಂಗೋ ಫ್ರೀಯಾಗಿ ಏನು ಬೇಕೋ ತಿನ್ಕೊಂಡು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮನೆಗೆಲ್ಲ ಓಡಾಡ್ಕೊಂಡಿರ್ತಿದ್ದೆ. ಇವ್ರು ಬಂದಿರೋದಕ್ಕೆ ಇನ್ನೂ ಹೆಂಗಿರ್ಬೇಕೋ ಏನೇನು ಕತೆಯೋ ಗೊತ್ತಾಯ್ತಿಲ್ಲ.